ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಸತ್ಯವರದುಗ್ಧಾಬ್ಧೇಃ ಉಚ್ಚಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಭಾವಯೇ ಸ್ಮರತಃ ಸತಃ. ಮಹಾತಪಸ್ವಿಗಳು, ಶಾಪಾನುಗ್ರಹ ಸಮರ್ಥರಾದ, ಪ್ರಾತಸ್ಮರಣೀಯರಾದ, ಭಾಗೀರಥಿಯನ್ನು ಪ್ರತ್ಯಕ್ಷೀಕರಿಸಿಕೊಂಡಿರತಕ್ಕಂತಹ ಮಹಾನುಭಾವರಾದ ಶ್ರೀಮತ್ ಸತ್ಯಧರ್ಮತೀರ್ಥರ ದಿವ್ಯವಾದ ಒಂದು ಆರಾಧನೆ ಸಂದರ್ಭದಲ್ಲಿ ನಾವಿದ್ದೇವೆ. ಭವ್ಯವಾದ ಈ ಉತ್ತರಾದಿ ಮಠದ ಪರಂಪರೆಯಲ್ಲಿ ಸತ್ಯವರತೀರ್ಥರ ವರಕುಮಾರರಾಗಿ 28ನೇ ತಿಥಿಗಳಾಗಿ ಈ ಪೀಠವನ್ನು ಅಲಂಕರಿಸಿದ್ದಾರೆ. ಸುಮಾರು 33 ವರ್ಷಗಳವರೆಗೆ ಈ ಪೀಠದಲ್ಲಿ ಇದ್ದು, 100 ವರ್ಷಗಳಲ್ಲಿ ಒಬ್ಬ ಮನುಷ್ಯ ತಾನು ಮಾಡಲಿಕ್ಕಾಗದೇ ಇರುವಂತಹ ಸಾಧನೆಗಳನ್ನು ಮಾಡಿ ತಮ್ಮ ದೇವತ್ವವನ್ನು ಸಾರಿರತಕ್ಕಂತಹ ಮಹಾ ದೇವತಾ ಪುರುಷರು ಸತ್ಯಧರ್ಮತೀರ್ಥರು. ಅವರು ಪೀಠಕ್ಕೆ ಬಂದ ಮೇಲೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ರತ್ನ ಹೇಗೆ ಯಾವ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಅದ್ಭುತವಾದ ಪ್ರತಿಭೆ ಅದರಲ್ಲಿದೆ, ಹಾಗೆ ಸತ್ಯಧರ್ಮರನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಅದ್ಭುತವಾಗಿರತಕ್ಕಂತಹ ದೈವಾನುಗ್ರಹ ಅವರಲ್ಲಿ ನಾವು ಕಾಣಬಹುದು. ಅವರ ಪಾಠ ಪ್ರವಚನ, ಕಾಶಿ ಆಚಾರ್ಯರೇ ಮೊದಲಾದ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರನ್ನು ತಯಾರು ಮಾಡಿದ್ದಾರೆ. ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅಂತ ಹೇಳಿ ಹೀಗೆ ಅನೇಕ ಜನ ವಿದ್ವಾಂಸರನ್ನು ತಯಾರು ಮಾಡಿದ್ದಾರೆ. ಅನೇಕ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಪುರಾಣಗಳು ಅಂದರೆ ರಾಮಾಯಣ, ಮಹಾಭಾರತ, ಶ್ರೀಮದ್ ಭಾಗವತ, ಮೂರಕ್ಕೂ ಇವರ ಅದ್ಭುತವಾದ ವ್ಯಾಖ್ಯಾನ ಇದೆ ಮತ್ತು ಅಭೂತಪೂರ್ವವಾದ ವ್ಯಾಖ್ಯಾನ, ಚಮತ್ಕಾರವಾದ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಬರೆಯುತ್ತಾರೆ. ಹೀಗೆ ಪುರಾಣ ರಾಜಗಳಿಗೆ ವ್ಯಾಖ್ಯಾನವನ್ನು ಬರೆದಿರತಕ್ಕಂಥವರು. ಅದರ ಜೊತೆಗೆ ತತ್ವಸಂಖ್ಯಾನ ಮುಂತಾದ ಅನೇಕ ಟೀಕೆಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹೀಗೆ ವ್ಯಾಖ್ಯಾನ ಪ್ರಪಂಚವನ್ನು ಪ್ರಚುರಗೊಳಿಸಿದ್ದಾರೆ. ಜೊತೆಗೆ ಅನೇಕ ಮಠದ ಸಂಪತ್ತನ್ನು ಕೂಡ ತಾವು ತಮ್ಮ ಕಾಲಾವಧಿಯಲ್ಲಿ ವಿಶೇಷವಾಗಿ ಬೆಳೆಸಿದ್ದಾರೆ. ಇವೆಲ್ಲ ಸ್ವಾಮಿಗಳು ಪೂಜೆ ಮಾಡುವಾಗ ನೋಡಿರಬಹುದು. ವಜ್ರಮಂಟಪದಲ್ಲಿ ರಾಮದೇವರನ್ನಿಟ್ಟು ಪೂಜೆ ಮಾಡುತ್ತಾರೆ. ಅದು ಸತ್ಯಧರ್ಮ ತೀರ್ಥರ ಕಾಲದಲ್ಲಿ ಆಗಿರತಕ್ಕಂಥದ್ದು. ಸತ್ಯಬೋಧರ ಕಾಲದಲ್ಲಿ ಇತ್ತು. ಅದನ್ನು ಮತ್ತೆ ವಿಶೇಷವಾಗಿ ಅದನ್ನು ಮಾಡಿಸಿ ರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಮಠದ ಸಂಪತ್ತನ್ನು ಕೂಡ ಬೆಳೆಸಿದ್ದಾರೆ. ಅನೇಕ ಮಹಿಮೆಗಳನ್ನು ತೋರಿದ್ದಾರೆ. ಅವರ ಮಹಿಮೆ ಅಂತಂದರೆ, ಅವರ ವೃಂದಾವನಸ್ಥರಾದ ಮೇಲೆ ಭಾಗೀರಥಿ ಬಿದ್ದು 2 ಲಿಂಗಗಳ ಉದ್ಭವವಾಗಿದೆ. ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ. ಇವತ್ತಿಗೂ ಕೂಡ ಬಂದಿರತಕ್ಕಂಥ ಭಕ್ತರೆಲ್ಲರೂ ಕೂಡ ದರ್ಶನ ಮಾಡಿ ಪುನೀತರಾಗ್ತಾರೆ. ಅಂತಹ ರುದ್ರದೇವರ ವಿಶೇಷ ಸನ್ನಿಧಾನ. ನಮಕ ಚಮಕಗಳು ಅಂಥೇಳಿ ರುದ್ರಾಧ್ಯಾಯದಲ್ಲಿ ಬರತಕ್ಕಂತಹ ನಮಕ ಚಮಕಗಳು, ಅದನ್ನು ರಾಮದೇವರ ಪರವಾಗಿ ಅರ್ಥ ಮಾಡ್ಯಾರೆ. ಒಂದೊಂದು ಶಬ್ದಗಳಿಗೆ ರಾಮದೇವರ ಪರವಾಗಿ ಅರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ರಾಮದೇವರು ಅವರಿಗೆ ಒಲಿದು 33 ವರ್ಷಗಳವರೆಗೆ ಅವರಿಂದ ಪೂಜೆಯನ್ನು ಸ್ವೀಕರಿಸಿದ್ದಾರೆ 3 ರಾಮದೇವರು. ರುದ್ರದೇವರಿಗೆ ಸಂತೋಷ ಆಗಿ ಅವರ ವೃಂದಾವನ ಎದುರುಗಳಿಗೆ ಪ್ರತ್ಯಕ್ಷರಾಗಿ ಇವತ್ತಿಗೂ ಕೂಡ ಅವರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ಇಂತಹ ಮಹಾನುಭಾವರು, ಅಂಥವರ ದರ್ಶನ, ಅವರ ಒಂದು ಮಹಿಮೆಯನ್ನು ಕೇಳುವುದು ದೊಡ್ಡದಾಗಿರತಕ್ಕಂಥ ಸೌಭಾಗ್ಯ. ಅವರ 194ನೇ ಆರಾಧನೆ ಸಂದರ್ಭ ನಡೀತಾ ಇದೆ. ಆರಾಧನೆಗೆ ಎಲ್ಲರೂ ಕೂಡ ಆಗಮಿಸಿ ಅವರ ವಿಶೇಷವಾದ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತ ಹೇಳ್ತಾ ಈ ಸೇವೆಯನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ.